ಸಿದ್ದಪ್ಪನವರಿಗೆ ಮೈತುಂಬ ಜ್ವರ ಇತ್ತು. ಆದರೂ ಮುಂಜಾನೆ ಎದ್ದು ಕಸದ ಗಾಡಿಯನ್ನು ಎಳೆಯುತ್ತಾ ಹೊರಟರು. ಅಂದು ಅವರ ಮಗಳ ಹುಟ್ಟುಹಬ್ಬ. ಸಂಜೆ ಬರುವಾಗ ನನಗೊಂದು ಹೊಸ ಗೌನು ತರ್ತೀರಾ ಅಪ್ಪ ಎಂದು ಮಗಳು ಕೇಳಿದ್ದಳು. ಆ ಪುಟ್ಟ ಕಣ್ಣುಗಳ ಆಸೆಯನ್ನು ಪೂರೈಸಲು ಸಿದ್ದಪ್ಪನಿಗೆ ಕೆಲಸಕ್ಕೆ ಹೋಗಲೇಬೇಕಿತ್ತು. ಒಂದು ದೊಡ್ಡ ಅಪಾರ್ಟ್ಮೆಂಟ್ ಎದುರು ಕಸ ಎತ್ತುತ್ತಿದ್ದಾಗ ಯಾರೋ ಹಸಿ ಕಸದ ಜೊತೆ ಹರಿತವಾದ ಬ್ಲೇಡ್ಗಳು ಮತ್ತು ಒಡೆದ ಗಾಜಿನ ಬಾಟಲಿಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಎಸೆದಿದ್ದರು. ಸಿದ್ದಪ್ಪ ಅದನ್ನು ಎತ್ತಿ ಗಾಡಿಗೆ ಹಾಕುವಾಗ ಆ ಚೂಪಾದ ಗಾಜು ಅವರ ಹಸ್ತವನ್ನು ಆಳವಾಗಿ ಸೀಳಿತು. ರಕ್ತದ ಧಾರೆ ಹರಿಯಿತು. ನೋವಿನಿಂದ ನರಳುತ್ತಾ ಅವರು ಪಕ್ಕದ ಮನೆಯವರಲ್ಲಿ ಒಂದು ತುಂಡು ಬಟ್ಟೆ ಕೇಳಲು ಹೋದರು. ಆದರೆ ಅಲ್ಲಿನ ವ್ಯಕ್ತಿ, ದೂರ ನಿಲ್ಲು, ನಿನಗೆ ಬುದ್ಧಿ ಇಲ್ವಾ? ರಕ್ತದ ಕಲೆ ನಮ್ಮ ಗೇಟಿಗೆ ಆಗ್ತಿದೆ, ಮೊದಲು ಇಲ್ಲಿಂದ ಹೋಗು ಎಂದು ಬಾಗಿಲು ಹಾಕಿಕೊಂಡರು. ಸಿದ್ದಪ್ಪನಿಗೆ ಅರಿವಾಯಿತು, ಸಮಾಜಕ್ಕೆ ಅವರ ಶ್ರಮ ಬೇಕು, ಆದರೆ ಅವರ ನೋವಿಗೆ ಕರುಣೆ ಇಲ್ಲ. ತನ್ನ ರಕ್ತ ಪಕ್ಕದ ಮನೆಯವರಿಗೆ ಅಶುದ್ಧವಾಗಿ ಕಂಡಿತು ಅನಿಸುತ್ತೆ ಎಂದು ಅಂದುಕೊಂಡು ನೋವಿನಲ್ಲೇ ಆಸ್ಪತ್ರೆಗೆ ಹೋಗಿ ಬ್ಯಾಂಡೇಜ್ ಹಾಕಿಸಿಕೊಂಡು ಮಗಳಿಗೆ ಒಂದು ಸಣ್ಣ ಗೌನ್ ಹಿಡಿದು ಮನೆಗೆ ಹೊರಟನು. ಮಗಳು ಆ ಗೌನ್ ನೋಡಿ ಕುಣಿದಾಡಿದಳು. ಆದರೆ ತಂದೆ ಕೈಗಿದ್ದ ಬ್ಯಾಂಡೇಜ್ ನೋಡಿ ಅವಳು ತಟ್ಟನೆ ನಿಂತಳು. ಆ ಪುಟ್ಟ ಮಗು ತಂದೆಯ ಕೈ ಹಿಡಿದು ಆ ಗಾಯಕ್ಕೆ ಮುತ್ತಿಟ್ಟು, ಅಪ್ಪ, ನನ್ನ ಗೌನು ಬೇಡವಾಗಿತ್ತು, ನಿಮಗೆ ನೋವಾಯಿತಲ್ಲ ಎಂದು ಅಳತೊಡಗಿದಳು. ಸಿದ್ದಪ್ಪ ಅಂದು ಬಿಕ್ಕಿ ಬಿಕ್ಕಿ ಹತ್ತರು. ಇಡೀ ಜಗತ್ತು ಅವರನ್ನು ಕಸದವನು ಎಂದು ದೂರ ತಳ್ಳಿದರು. ಅವರ ಮಗಳಿಗೆ ಅವರು ದೇವರಿಗಿಂತ ದೊಡ್ಡವರು. ನಾವು ಎಸೆಯುವ ಪ್ರತಿಯೊಂದು ಕಸದ ಹಿಂದೆ ಒಬ್ಬ ಮನುಷ್ಯನ ರಕ್ತ ಮತ್ತು ಕಣ್ಣೀರು ಇರುತ್ತದೆ. ಅವರನ್ನು ಕನಿಷ್ಠ ಪಕ್ಷ ಮನುಷ್ಯರಂತೆ ಕಾಣುವುದು ನಮ್ಮ ಕರ್ತವ್ಯ.